ರಾಜ್ಯ ಈ ಬಾರಿ ಒಂದು ವಿಚಿತ್ರ ಸನ್ನಿವೇಶವನ್ನು ಅನುಭವಿಸ್ತಾ ಇದೆ. ಅದು ಯಾವುದು ಅಂತಂದರೆ, ರಾಜ್ಯದ ಅರ್ಧ ಜಿಲ್ಲೆಗಳಲ್ಲಿ ಮಳೆಯಾದರೆ ಇನ್ನರ್ಧ ಜಿಲ್ಲೆಯಲ್ಲಿ ಬರಗಾಲದ ಸ್ಥಿತಿ ಇದೆ. ಇದರಿಂದಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿರುವುದು. ಬರದಿಂದ ಬಳಲ್ತಾ ಇದೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ. 10 ಊರುಗಳಿಗೆ ಆಸರಿಯಾಗಿದ್ದಂಥ ಹೊಸಕೆರೆ ಖಾಲಿಯಾಗಿದೆ. ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಗುಡ್ಡದಲ್ಲಿರುವಂಥ ಹೊಸಕೆರೆ ಖಾಲಿಯಾಗಿದೆ. ಜನ ಜಾನುವಾರುಗೆ ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡುವಂಥ ಸ್ಥಿತಿ. ಮಳೆನೂ ಬರ್ತಾ ಇಲ್ಲ, ನೀರು ಹರಿದು ಬರ್ತಾ ಇಲ್ಲ. ಅಂದರೆ ಬೇರೆ ಭಾಗದಲ್ಲಿ ಮಳೆಯಾಗಿ ನೀರಾದರೂ ಬರ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಮುಂದಕ್ಕೇನು ಅನ್ನುವಂಥ ಆತಂಕ ಸೃಷ್ಟಿಯಾಗಿರೋದು. ಸುತ್ತಮುತ್ತಲಿನ 10 ಹಳ್ಳಿಗಳಿಗೆ ಈ ಕೆರೆ ನೀರಿನ ಮೂಲ. ಹುಣಸೆಕಟ್ಟೆ, ಬೆಳಗಟ್ಟ, ಬಾಗೇನಾಲ್, ನೇಲಗೇತಹಟ್ಟಿ ಗ್ರಾಮಗಳಿಗೆ ಇದು ಇಲ್ಲಿಂದಲೇ ನೀರು. ಸುಮಾರು 40 ರಿಂದ 50 ಎಕರೆ ವಿಸ್ತೀರ್ಣದಲ್ಲಿರುವಂಥ ಕೆರೆ ಇದು. ಈಗ ಅದು ಸಂಪೂರ್ಣವಾಗಿ ಖಾಲಿಯಾಗಿದೆ, ನೋಡ್ತಾ ಇದೆ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ ಆವರಿಸಿದ್ದು ಜನ ಜಾನುವಾರುಗಳಿಗೂ ಕೂಡ ಕುಡಿಯೋದಕ್ಕೂ ನೀರು ಸಿಗದೆ ಒಂದು ರೀತಿಯ ದುಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದಾಗಿದೆ. ನಾನು ದೃಶ್ಯಗಳಲ್ಲಿ ಗಮನಿಸ್ಬೋದು. ಇವಾಗ ನಾನೀಗ ಹುಣಸೇಕಟ್ಟೆ ಸುತ್ತಮುತ್ತಲಿನ ಒಂದು ಗ್ರಾಮಗಳಿಗೆ ಒಂದೇ ಕೆರೆ ಆಗಿರ್ತಕ್ಕಂಥ ಹೊಸಕೆರೆ ಬಳಿ ಇದ್ದೀನಿ. ನಿಜಕ್ಕೂ ಕೂಡ ನೋಡ್ಬೋದು. ಏನಂತಂದ್ರೆ ಈ ಒಂದು ಹೊಸಕೆರೆ ಸುಮಾರು 40 ರಿಂದ 50 ಎಕರೆ ಒಂದು ವಿಸ್ತೀರ್ಣದಲ್ಲಿದೆ. ಸುಮಾರು 2 ವರ್ಷಗಳಿಂದ ಕೂಡ ಈ ಒಂದು ಕೆರೆ ಬತ್ತಿ ಬರಿದಾಗಿರೋದ್ರಿಂದ ನಿಜಕ್ಕೂ ಕೂಡ ಈ ಭಾಗದ ಅನ್ನದಾತರು ಜಾನುವಾರುಗಳಿಗೂ ಕೂಡ ಕುಡಿಯಕ್ಕೆ ನೀರಿಲ್ಲದಲ್ಲಿ ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಈ ಒಂದು ಕೆರೆ ತುಂಬಿದ್ರೆ ಸುತ್ತಮುತ್ತಲಿನ 10 ಹಳ್ಳಿಗಳಿಗೆ ನೀರು ಉಣಿಸುವಂತ ಒಂದು ಕಾರ್ಯ ಕೂಡ ಆಗುತ್ತೆ. ಹಾಗಾಗಿ ಏನಂತಂದ್ರೆ ಈ ವಿಚಾರವಾಗಿ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಕೊಡದೆ ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದ್ದು ಇಲ್ಲಿನ ರೈತರು ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು, ನೋಡಬಹುದು. ಏನಂತಂದ್ರೆ ಈ ಒಂದು ಕೆರೆಯಲ್ಲೇ ನೀರು ಕುಡಿಬೇಕಾದಂತ ಜಾನುವಾರುಗಳು ಇವತ್ತು ಬರಿದಾಗಿರ್ತಕ್ಕಂಥ ಕೆರೆಯಲ್ಲಿ ಇರ್ತಕ್ಕಂಥ ಹುಲ್ಲುಗಳನ್ನು ಮೇಯ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ನೋವಿನ ಸಂಗತಿ. ಯಾಕಂತಂದ್ರೆ ಕುಡಿಯೋದಕ್ಕೆ ನೀರಿದ್ರೆ ಏನದಕ್ಕಾದ್ರೂ ಒಂದು ಕೃಷಿ ಬೆಳೆಯೋದಕ್ಕಾಗಿರ್ಬೋದು, ಬೆಳೆಗಳನ್ನು ಬೆಳೆಯೋದಕ್ಕೆ, ಅದರಲ್ಲೂ ಕೂಡ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಕೃಷಿಯನ್ನೇ ನಂಬಿ ಬರ್ತಕ್ಕಂಥ ರೈತರಿಗೆ, ಯಾಕಂತಂದರೆ ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಹೀಗೆ ವಿವಿಧ ಒಂದು ಕ್ಷೇತ್ರದಲ್ಲಿ ಒಂದು ಏನಾದರೂ ಒಂದು 4 ಕಾಸು ಸಂಪಾದನೆ ಮಾಡುವ ಒಂದು ದೃಷ್ಟಿಯಲ್ಲಿ ರೈತರಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಭೀಕರ ಬರಗಾಲ ಆವರಿಸಿದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನರಿಗೆ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ಹೇಳ್ಬೋದಾಗಿದೆ. ನೋಡೋಣ, ಈ ವಿಚಾರವಾಗಿ ಮಾತನಾಡಲಿಕ್ಕೆ ರೈತರೇ ಮಾತಾಡಿಸ್ತಾ ಹೋಗ್ತೀನಿ. ಈ ರೀತಿ ಕೆರೆಗಳು ಬತ್ತಿ ಹೋಗೋದ್ರಿಂದ ಯಾವ ರೀತಿ ಸಂಕಷ್ಟ ಆಗುತ್ತೆ ಜಾನುವಾರುಗಳಿಗೆ? ಯಾರು ಬದುಕ್ತಿಲ್ಲ ಸರ್, ಜನನೂ ಬದುಕ್ತಿಲ್ಲ, ದನನೂ ಬದುಕ್ತಿಲ್ಲ. ಈಗ 1-2 ಕೆರೆ ತುಂಬಿಸಿದ್ರೆ ನಮಗೆ 8-10 ಹಳ್ಳಿ ಜನ ಬದುಕ್ತಾರೆ. ನಮ್ಮ ಕಡೆ ಎಲ್ಲ ಈ ಕೃಷಿ ಮತ್ತು ಹೈನುಗಾರಿಕೆ ನಂಬಿಕೊಂಡೇ ಜೀವನ ಮಾಡ್ತಿರೋದು. ಎಲ್ಲರೂ ಹಿಂದುಳಿದ ವರ್ಗ ಜನಾಂಗದಾರೆ ನಮ್ಮ ಕಡೆ ಇರೋದು. ಇವು ಕೆರೆ ನೀರು ಬಿಟ್ಟರೆ ಒಂದು ಸ್ವಲ್ಪ ಬೋರ್ವೆಲ್ನಾಗೆ ಹೂ ಬೆಳೆಯೋದು, ಏನಾದರೂ ಬೆಳ್ಕೊಂಡು ಜೀವನ ಮಾಡ್ತಾರೆ. ದನ ಕರಿಗೂ ನೀರಲ್ಲ. ಸ್ವಲ್ಪ ಏನಾರು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ 2 ಕೆರೆ ತುಂಬಿಸ್ಕೊಂಡು ಕೊಟ್ಟರೆ ಭಾಳ ಉಪಕಾರ ಆಗುತ್ತೆ. ಕೆರೆ ತುಂಬಿದ್ರೆ ಎಷ್ಟು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ? ಒಂದು 8 ರಿಂದ 10 ಹಳ್ಳಿ ಜನ ಬದುಕ್ತಾರೆ ಸರ್. ಬಾಗೇನಾಳು, ಹುಣಸೆಕಟ್ಟೆ, ಕುನ್ಬೇವು, ತಮ್ಮನಟ್ಟಿ, ಬೊಗ್ಗಲ್ರಂಗಿನಹಳ್ಳಿ, ಆಯ್ಕಲ್ಲು, ಬೊಮ್ಮಕ್ಕನಹಳ್ಳಿ, ಬೆಳಗಟ್ಟ, ನೆಲಗೇತಹಟ್ಟಿ, ಇಷ್ಟು ಜನ ಬದುಕ್ತಾರೆ. 4 ಇದೆ ಮೇನ್ ತಾಯಿ ಹಳ್ಳ ಸರ್ ಇದು. ಈ ರೀತಿ ಬರಗಾಲ ಯಾವಾಗ ನೋಡಿದ್ರೆ? ಯಾಕಂದ್ರೆ ಕುಡಿಯೋಕೆ ನೀರು ಸಿಗ್ತಿಲ್ಲ ಜಾನುವಾರುಗಳಿಗೆ. ಮುಂಚೆ ಎಲ್ಲ ಬರೋದು, ಆದರೆ ಈ ವರ್ಷ ಹೋದ ವರ್ಷದಂತ ಬರಗಾಲ ನಮಗೆ ಎಂದು ಕಂಡಲ್ಲ ಸ್ವಾಮಿ ನಾವು. ಇದಿಷ್ಟು ಅನ್ನದಾತರ ಮಾತಾಗಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ಅಧಿಕಾರಿಗಳು ಈ ಒಂದು ಕೆರೆಯನ್ನು ತುಂಬಿಸುವ ಒಂದು ಕಾರ್ಯ ಮಾಡಬೇಕು ಅಂತಕ್ಕಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕಳಕಳಿಯಾಗಿದೆ. ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.